ಈಗ ಜ್ಯೋತಿಷಿ ಕಮಲಾಕರ್ ಭಟ್ ಕೇಸ್ ವಿಚಾರಕ್ಕೆ ಬರೋಣ. ಈ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ರಾಸಾಲಿಲಿಯ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಜಕ್ಕೂ ಅದನ್ನು ಕೇಳಿದವರು ಈತ ನಿಜವಾಗ್ಲೂ ಕೂಡ ಜ್ಯೋತಿಷಿನ ಅಥವಾ ವಿಕೃತ ಕಾಮಿನ ಅಂತ ಪ್ರಶ್ನೆ ಮಾಡುವಂಥ ರೀತಿಯಲ್ಲಿದೆ ಆ ಆಡಿಯೋ. ಆಡಿಯೋದಲ್ಲಿ ಕೆಟ್ಟ ಪದವನ್ನು ಯೂಸ್ ಮಾಡಿದ್ದಾರೆ. ಆ ಆಡಿಯೋದಲ್ಲಿ ಸ್ಫೋಟಕ ಸತ್ಯಗಳು ಹೊರಗೆ ಬಿದ್ದಿದ್ದಾವೆ. ಬೇರೆ ಯಾರೋ ಇಬ್ಬರ ಸಂಬಂಧವನ್ನು ಪ್ರಶ್ನೆ ಮಾಡ್ತಾನೆ ಮಹಿಳೆಗೆ. ಈಗ ಅಕ್ರಮ ಸತ್ಯ ಗೊತ್ತಾಗಿದೆ. ಅನೈತಿಕ ಸಂಬಂಧದ ಬಗ್ಗೆ ಮುಲಾಜಿಲ್ದೆ ಮಾತಾಡಿರೋದು ಭಟ್ ಮತ್ತು ಸುಚಿತ್ರಾ ಇಬ್ರು. ಅಲ್ಲಿ ಒಂದು ಲೈನ್ ಬರುತ್ತೆ, ಸುಚಿತ್ರಾ ಹೇಳೋದು, ಮಗಳು ಇಲ್ಲದೆ ಇದ್ರೆ ನಮ್ಮ ಸುಖಕ್ಕೆ ಪಾರವೇ ಇರಲಿಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಇವರ ಅನೈತಿಕ ಸಂಬಂಧಕ್ಕೆ ಮಕ್ಕಳೇನಾದ್ರೂ ಅಡ್ಡಿ ಆಗಿದ್ರಾ, ಮಕ್ಕಳನ್ನು ಕೂಡ ಏನಾದರೂ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ರಾ ಇಬ್ರು? ಈ ಆಡಿಯೋ ಬಂದ ಮೇಲೆ, ವೈರಲ್ ಆದಮೇಲೆ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಬಟಾಬೈಲಾಗ್ತಾ ಇದೆ. ತನಿಖೆಗೂ ಕೂಡ ಇನ್ನಷ್ಟು ಸಹಕಾರ ಸಿಕ್ಕಂಗಾಗಿದೆ ಈಗ ಪೊಲೀಸರಿಗೆ. ಆ ಆಡಿಯೋದಲ್ಲಿ ಕೆಟ್ಟ ಪದಗಳನ್ನು ಬಳಸಲಾಗಿದೆ. ಯಾರ್ದೋ ಬೇರೆಯವರು ವಿಚಾರ ಮಾತಾಡ್ತಿರ್ತಾರೆ. ನೋಡಿ ಇವರಿಬ್ಬರೇ ಲಾಕ್ ಆಗಿದ್ದಾರೆ. ಈಗ ಅಕ್ರಮ ಸಂಬಂಧಿತದಾಗಿ ಕೊಲೆ ಮಾಡೋ ಹಂತಕ್ಕೂ ಹೋಗಿರೋದು. ಹಾಗಾದ್ರೆ ಇವರಿಬ್ರು ಮಾತಾಡಿರೋ ಆಡಿಯೋದಲ್ಲಿ ಏನೇನಿದೆ ಬನ್ನಿ ಕೇಳಿಸ್ಕೊಳ್ಳೋಣ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದು ನಾನೇ. ದಿನಕ್ಕೆ 4 ಸಲ 5 ಸಲ. ಅದ್ರಲ್ಲೂ ಏನ್ ಗೊತ್ತಾ, ನನ್ ಗಂಡನ ಔಟ್ ಮಾಡ್ಸೋದು. ಸುಖನೇ ಬೇರೆ. ನೀನ್ ಯಾವಳೆ, ನೀನ್ ಹೋಗಿ ನಿಮ್ ಗಂಡನ ಅದನ್ ಬಿಟ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ? ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ. ಚಿನಿ ಬಾ ಬಾ ನೆಕ್ತಿಯ ತಾನೆ ಲೇ. ನಮ್ಗೇನ್ ರಾತ್ರಿನೇ ಬೇಕಾ? ಕಾರಲ್ಲಿ, ಬೆಡ್ಡಲ್ಲಿ, ಸೋಫಾದಲ್ಲಿ, ಆಫೀಸಲ್ಲಿ, ಎಲ್ಲಿ ಬೇಕಲ್ಲ. ಅದು ನನ್ನ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತೂ ಬಿಡು, ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ. ಅದ್ರಲ್ಲೂ ನನ್ ಗಂಡ ಅಂತೂ ಹಾಚಿದ. ಲವ್ ಯು. ಇಲ್ಲಿ ಕೇಳಿಲ್ಲಿ, ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ. ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟ್ಕಿ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬೊಬೊ ಅಂತ ಹೇಳಿ ಬರೋಂಥವು ಇದ್ವು. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ ಫೋನ್ ಸಂಪರ್ಕದಲ್ಲಿ. ಉದಯ್, ಈ ಜ್ಯೋತಿಷಿನೋ ಅಥವಾ ಕಾಮಿನೋ ಅನ್ನುವಂಥ ಪ್ರಶ್ನೆ ಈ ಆಡಿಯೋ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅಂತ ಅನ್ಸುತ್ತೆ. ಶರತ್ ಹೇಳಿದಂತೆ ಈ ಕಾವಿ ಮತ್ತು ಕಾಮಿ ಇದು ಅಷ್ಟೇನಲ್ಲ, ಸಾಕಷ್ಟು ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಆಗಾಗ ಬೆಳಕಿಗೆ ಬರ್ತಾ ಇರ್ತವೆ. ಅದೇ ರೀತಿಯಾಗಿ ಇವತ್ತು ಕೂಡ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಅಂದ್ರೆ ಅನೈತಿಕ ಸಂಬಂಧಕ್ಕಾಗಿ ಓರ್ವನ ಹತ್ಯೆ ಆಗಿರುವಂತದ್ದು. ಹತ್ಯೆಯ ನಂತರದಲ್ಲಿ ಈ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಏನು ಸುಚಿತ್ರಾ ನಾಯ್ಕ್ ಮತ್ತು ಕಮಲಾಕರ್ ಭಟ್ ಎನ್ನುವ ನಡುವೆ ಅನೈತಿಕ ಸಂಬಂಧ ಇತ್ತು. ಇದರ ಮಧ್ಯದಲ್ಲಿ ಸುಚಿತ್ರಾ ಅವರ ಮಗಳು ಇವರ ಅನೈತಿಕ ಚಟುವಟಿಕೆಗೆ ಅಡ್ಡ ಆಗಿತ್ತು ಅನ್ನುವಂಥದ್ದು ಇನ್ನೊಂದು ವಿಚಾರ. ಈ ಮಧ್ಯದಲ್ಲಿ ಇದೀಗ ಅವರಿಬ್ಬರ ಅಶ್ಲೀಲವಾಗಿರ್ತಕ್ಕಂಥ ಸಂಭಾಷಣೆಗಳು ಏನಿದೆ ಅವೆಲ್ಲವೂ ಕೂಡ ಇದೀಗ ವೈರಲ್ ಆಗಿದೆ. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಇದರ ನಡುವೆ ಇನ್ನೊಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು ಶರತ್ ಏನಂತಂದ್ರೆ, ಇದನ್ನ ರಾಜ್ಯ ಪೊಲೀಸರು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಈ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಬೇಕಾಗಿದೆ. ಇದರಲ್ಲಿ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಏನು ಒಟ್ಟೊಟ್ಟಿಗೆ ಇದ್ರು. ಇವರ ಒಂದಿಷ್ಟು ಒಟ್ಟಿಗೆ ಇರ್ತಕ್ಕಂಥ ಖಾಸಗಿ ವಿಡಿಯೋಗಳನ್ನ ಅವರ ಮಗಳು ಮಾಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಸುಚಿತ್ರಾ ನಾಯ್ಕ್ ಮತ್ತು ಕಮಲಾಕರ್ ಭಟ್ ಟೀಮ್ ಏನು ಮಹೇಶ್ ನಾಯ್ಕರನ್ನ ಹತ್ಯೆ ಮಾಡೋದಕ್ಕಂತ ಹೇಳಿ ಅವರ ಮನೆಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಮೊದಲಿಗೆ ಕೇಳಿದ್ದು ಮಹೇಶ್ ನಾಯ್ಕರನ್ನಂತ ಅಥವಾ ವಸಂತ್ ನಾಯ್ಕರನ್ನ ಅಥವಾ ಅವರ ಕುಟುಂಬದವರನ್ನ ಹುಡುಕಾಡಿಲ್ಲ. ನೇರವಾಗಿ ಅವರು ಹುಡುಕಿದ್ದು ಮೊದಲನೇದಾಗಿ ಸುಚಿತ್ರಾ ಮಗಳನ್ನ, ಅಂದ್ರೆ ತನ್ನ ಅಶ್ಲೀಲ ವಿಡಿಯೋಗಳನ್ನ ಅವರು ಮಾಡ್ಕೊಂಡಿದ್ದಾರೆ ಇರುವಂತ ಒಂದು ಶಂಕೆ ಕೂಡ ಈ ಟೀಮ್ಗೆ ಇತ್ತು. ಹೀಗಾಗಿ ಅವರನ್ನ ಕರ್ಕೊಂಡು ಬಂದ್ಬಿಟ್ರೆ ಅಥವಾ ಅವಳ ಮೇಲೇನೆ ಅಟ್ಯಾಕ್ ಮಾಡ್ಬಿಟ್ರೆ
ತಮ್ಮ ಎಲ್ಲ ಈ ಒಂದು ರಹಸ್ಯ ಬಯಲಾಗಲ್ಲ, ಹಾಗಾಗಿ ಅದನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡಿರುವಂತದ್ದು ಕೂಡ ಇದೀಗ ಚರ್ಚೆಗೆ ಬರ್ತಾ ಇತ್ತು. ಹೀಗಾಗಿ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತನಿಖೆಯನ್ನು ಮಾಡಬೇಕು. ಈ ವಿಚಾರದಲ್ಲಿ ಸುಚಿತ್ರಾ ಮಗಳು ಕೂಡ ಸಾಕಷ್ಟು ಭಯಗೊಂಡೇನೆ ತಂದೆಗೆ ಮೆಸೇಜ್ಗಳನ್ನ ಮಾಡಿ, ಫೋನ್ಗಳನ್ನ ಮಾಡಿ ತನ್ನೂರಿಗೆ ಕರ್ಸ್ಕೊಂಡಿರುವಂತದ್ದು. ಈ ಎಲ್ಲ ವಿಚಾರವನ್ನ ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಸುಚಿತ್ರಾ ಪುತ್ರಿ ಮಾಹಿತಿಯನ್ನು ನೀಡಿದರೆ. ಆ ನಿಟ್ಟಿನಲ್ಲಿ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಬೇಕು. ಈಗಾಗಲೇ ಫೋನ್ ಆರೋಪಿಯನ್ನಾಗಿ ಕಮಲಾಕರ್ ಭಟ್ ಮಾಡಿರೋದಕ್ಕೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಪ್ರಕರಣವನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಇಲ್ಲಿ ಯಾರೆಲ್ಲ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಕೂಡ ಸ್ಥಳೀಯರ ಆಗ್ರಹವಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.